ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 2 ಅಧ್ಯಾಯ 10 ಭಾಗವತವು ಸಕಲ ಪ್ರಶ್ನೆಗಳಿಗೆ ಉತ್ತರ. ಇದರಿಂದ ಇವತ್ತು 46ನೇ ಶ್ಲೋಕವನ್ನು ನಾವು ತಿಳ್ಕೊಳ್ಳೋಣ. ಶ್ಲೋಕ 46. ಆಯಂತು ಬ್ರಹ್ಮಣ ಕಲ್ಪ ಸವಿಕಲ್ಪ ಉದಾಹೃತಃ ವಿಧಿ ಸಾಧಾರಣೋ ಯತ್ರ ಸರ್ಗಾ ಪ್ರಾಕೃತ ವೈಕೃತಃ. ಅನುವಾದ. ಸಂಕ್ಷೇಪದಲ್ಲಿ ಇಲ್ಲಿ ವಿವರಿಸಲಾದ ಸೃಷ್ಟಿ ಮತ್ತು ಲಯದ ಈ ಪ್ರಕ್ರಿಯೆಯು ಬ್ರಹ್ಮನ 1 ದಿನದ ಅವಧಿಯ ನಿಯಂತ್ರಣ ತತ್ವವಾಗಿದೆ. ಭೌತಿಕ ಸೃಷ್ಟಿಯು ಪ್ರಸಾರವಾಗುವ ಮಹತ್ ಸೃಷ್ಟಿಯಲ್ಲಿಯೂ ಅದು ನಿಯಂತ್ರಣ ತತ್ವವಾಗಿದೆ. ಇದು ಶ್ಲೋಕ ಮತ್ತು ಅದರ ಅನುವಾದ. ಈಗ ಭಾವಾರ್ಥದ ಮೂಲಕ ನಾವು ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಓದ ಭಾಗದಲ್ಲಿ ನಾವು ಈ ಒಂದು ಭೌತಿಕ ಜಗತ್ತಿನ ಸೃಷ್ಟಿ ಮತ್ತು ಲಯಗಳಿಗೆ ಭಗವಂತ ನೇರ ಕರ್ತೃತ್ವ ಅಲ್ಲ, ಅವನು ನೇರವಾಗಿ ಅವನು ಮಾಡೋದಿಲ್ಲ. ಅವನು ಹೇಳಿರೋ ಪ್ರಕಾರ ಅವನ ಸಾಕ್ಷಾತ್ ಪ್ರವೇಶದ ವಿಷಯವಾಗಿ, ಅಂದರೆ ಅವನು ಹೇಗೆ ಪ್ರವೇಶ ಮಾಡ್ತಾನೆ ಅಂತ ವೇದಗಳಲ್ಲಿ ಯಾಕೆ ವರ್ಣನೆ ಮಾಡಿದ್ದಾರೆ ಅಂತಂದರೆ, ಭೌತಿಕ ಪ್ರಕೃತಿಯೇ ಕರ್ತೃ ಅನ್ನುವಂಥ ಅಭಿಪ್ರಾಯವನ್ನ ವಿರೋಧಿಸೋದಕ್ಕೆ. ಅಂದರೆ ಅದೇ ಮಾಡ್ತಾ ಇದೆ ಪ್ರಕೃತಿನೇ ಅಂತ ನಾವು ತಿಳ್ಕೊಳ್ತೀವಲ್ವಾ, ಅದು ತಪ್ಪು. ಅದರ ಹಿಂದೆ ಭಗವಂತ ಇದ್ದಾನೆ, ಅವನು ಪರ್ಮಿಷನ್ ಕೊಟ್ರೇನೆ ಇದೆಲ್ಲ ನಡೆಯೋದು. ಅಂದರೆ ಮೂಲ ಕರ್ತೃ ಅವನೇ, ಆದರೆ ನೇರವಾಗಿ ಅವನು ಕೆಲಸಗಳನ್ನು ಮಾಡೋದಿಲ್ಲ, ಅವನು ಮಾಯೆಯ ಮೂಲಕ ಮಾಡಿಸ್ತಾನೆ ಅನ್ನೋದು ತಿಳ್ಕೊಂಡ್ವಿ. ಈಗ ಈ ಶ್ಲೋಕದಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಸಂಕ್ಷೇಪದಲ್ಲಿ ಇಲ್ಲಿ ವಿವರಿಸಲಾಗಿರುವಂಥ ಸೃಷ್ಟಿ ಮತ್ತು ಲಯದ ಈ ಪ್ರಕ್ರಿಯೆ ಅನ್ನೋದು ಬ್ರಹ್ಮನ 1 ದಿನದ ಅವಧಿಯ ನಿಯಂತ್ರಣ ತತ್ವವಾಗಿದೆ. ಅಂದರೆ ಈ ಒಂದು ಭೌತಿಕ ಪ್ರಪಂಚದ ಸೃಷ್ಟಿ ಆಗುತ್ತಲ್ಲ ಅದು, ಅಥವಾ ಲಯ ಆಗೋದಿದೆಯಲ್ಲ, ಇದು ಬ್ರಹ್ಮನ 1 ದಿನದ ಅವಧಿ. ಅಂದರೆ ಅವನಿಗೆ ಬೆಳಕಾದಾಗ ಸೃಷ್ಟಿಯಾಗತ್ತೆ, ಅವನಿಗೆ ರಾತ್ರಿ ಆದಾಗ ಅದು ಲಯವಾಗುತ್ತೆ. ಆಯಿತಾ? ಅದಕ್ಕೆ ಭೌತಿಕ ಸೃಷ್ಟಿ ಅನ್ನೋದು ಪ್ರಸಾರವಾಗುವಂತಹ ಮಹತ್ ಸೃಷ್ಟಿಯಲ್ಲಿಯೂ, ಅಂತಂದರೆ ಏನು, ಈ ಭೌತಿಕ ಪ್ರಪಂಚ ಒಂದೇ ಅಲ್ಲ, ಮಹತ್ ಸೃಷ್ಟಿಯಲ್ಲೂ ಕೂಡ ಈ ನಿಯಂತ್ರಣದ ತತ್ವ ಇದೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಈಗ ಭಾವಾರ್ಥದಲ್ಲಿ ಗುರುಗಳೇನು ಹೇಳಿದ್ದಾರೆ ಅಂತ ನಾವು ತಿಳ್ಕೊಳ್ಳೋಣ. ಮಹಾಕಲ್ಪ, ವಿಕಲ್ಪ, ಕಲ್ಪ ಅನ್ನುವಂಥ 3 ವಿಧದ ಬಗೆಯ ಸೃಷ್ಟಿಗಳಿವೆ. ಮಹಾಕಲ್ಪದಲ್ಲಿ ಭಗವಂತನು ಮಹತ್ತತ್ವದ ಸಕಲ ಶಕ್ತಿಗಳೊಂದಿಗೆ ಮತ್ತು ಸೃಜನಾತ್ಮಕ ವಸ್ತು ಮತ್ತು ಸಾಧನಗಳ 16 ತತ್ವಗಳೊಡನೆ ಕಾರಣೋದಕಶಾಹಿ ವಿಷ್ಣುವಿನಂತೆ ಪ್ರಥಮ ಪುರುಷಾವತಾರವನ್ನು ತಾಳುತ್ತಾನೆ. ಸೃಜನಾತ್ಮಕ ಸಾಧನಗಳು 11 ಇವೆ, ಮೂಲ ಅಂಶಗಳು 5 ಇವೆ. ಅವೆಲ್ಲವೂ ಮಹತ್ತನ ಅಥವಾ ಭೌತಿಕ ಅಹಂಕಾರದ ಉತ್ಪತ್ತಿಗಳಾಗಿವೆ. ನೋಡಿ, ಇಲ್ಲಿ 3 ರೀತಿಯ ಸೃಷ್ಟಿಗಳಿದೆ ಅಂತ ಹೇಳ್ತಾ ಇದ್ದಾರೆ: ಮಹಾಕಲ್ಪ, ವಿಕಲ್ಪ ಮತ್ತು ಕಲ್ಪ. ಈಗ ಒಂದೊಂದಾಗಿ ತಿಳ್ಕೊಳ್ಳೋಣ. ಮಹಾಕಲ್ಪದಲ್ಲಿ ಏನು ಮಾಡ್ತಾನೆ ಭಗವಂತ? ಮಹತ್ತತ್ವದ ಅಂತಂದರೆ, ಮಹತ್ತತ್ವ ಅಂತಂದರೆ ಅವನು ಸೃಷ್ಟಿಯನ್ನ ಮೊದಲು ಮಾಡ್ತಾನಲ್ಲ, ಅದನ್ನ ಮಹತ್ತತ್ವ ಅಂತಾರೆ. ಮಹತ್ತತ್ವದ ಎಲ್ಲಾ ಶಕ್ತಿಗಳ ಜೊತೆ ಅವನೇನ್ ಮಾಡ್ತಾನೆ? ಸೃಜನಾತ್ಮಕ ವಸ್ತು ಅಂದ್ರೆ ಏನು? ಸೃಷ್ಟಿಯನ್ನ ಮಾಡುವಂಥದ್ದು, ಮತ್ತೆ ಅದಕ್ಕೆ ಬೇಕಾಗಿರುವಂತ ಸಾಧನೆಗಳು 16 ಆ ತತ್ವಗಳ ಜೊತೆ ಕಾರಣೋದಕಶಾಹಿ ವಿಷ್ಣುವಿನ ಹಾಗೆ ಅವನು ಪ್ರಥಮ ಪುರುಷಾವತಾರವನ್ನ ತಾಳ್ತಾನೆ. ಈಗ ಸೃಜನಾತ್ಮಕ ಸಾಧನಗಳು ಎಷ್ಟಿದೆ ಅಂತಂದರೆ 11 ಇದೆ ಅಂತ ಹೇಳ್ತಾ ಇದ್ದಾರೆ. ಮತ್ತು ಮೂಲ ಅಂಶಗಳಿದೆಯಲ್ಲ ಅದು 5 ಇದೆ. ಅದೆಲ್ಲವೂ ಕೂಡ ಈ ಮಹತ್ ಅಂತಂದರೆ ಈ ಭೌತಿಕ ಅಹಂಕಾರದ ಉತ್ಪತ್ತಿ. ಅಂದರೆ ಈಗ ಅವೆಲ್ಲ ಇದ್ರೇನೆ ಇದೆಲ್ಲ ಸೃಷ್ಟಿ ಕಾರ್ಯ ನಡೆಯೋದು ಅಂತ ಅರ್ಥ. ಕಾರಣೋದಕಶಾಹಿ ವಿಷ್ಣುವಿನ ಲಕ್ಷಣದಲ್ಲಿ ಭಗವಂತನ ಈ ಸೃಷ್ಟಿಗಳನ್ನು ಮಹಾಕಲ್ಪವೆಂದು ಕರೆಯಲಾಗಿದೆ. ಅಂದರೆ ಇದನ್ನು ಈಗ ಕಾರಣೋದಕಶಾಹಿ ವಿಷ್ಣು ಮಾಡುವಂಥ ಈ ಸೃಷ್ಟಿಗಳನ್ನು ಮಹಾಕಲ್ಪ ಅಂತ ಕರೀತಾರೆ. ಆಯ್ತಾ? ಬ್ರಹ್ಮನ ಸೃಷ್ಟಿ ಮತ್ತು ಭೌತಿಕ ಘಟಕಗಳ ಪ್ರಸಾರವನ್ನು ವಿಕಲ್ಪವೆಂದು ಕರೆಯಲಾಗಿದೆ ಮತ್ತು ಅವನ ಜೀವಿತ ಕಾಲದ ಪ್ರತಿದಿನವೂ ಒಂದು ಕಲ್ಪವೆಂದು ಕರೆಯಲಾಗಿದೆ. ಆದ್ದರಿಂದ ಬ್ರಹ್ಮನ ಪ್ರತಿದಿನವೂ ಒಂದು ಕಲ್ಪವೆನ್ನಲಾಗಿದೆ ಮತ್ತು ಬ್ರಹ್ಮನ ದಿನಗಳ ಲೆಕ್ಕದಲ್ಲಿ 30 ಕಲ್ಪಗಳಿವೆ. ಈಗ ಮಹಾಕಲ್ಪ ಅಂತಂದರೆ ಕಾರಣೋದಕಶಾಹಿ ವಿಷ್ಣುವಿನ ಮೂಲಕ ಏನು ಸೃಷ್ಟಿ ಆಗುತ್ತೋ ಅದನ್ನು ನಾವು ಮಹಾಕಲ್ಪ ಅಂತ ತಿಳ್ಕೊಬೋದು. ಅವನು ಒಂದು ದೃಷ್ಟಿ ಹಾಯಿಸ್ತಾನಲ್ವಾ, ಅದರಿಂದ ಸೃಷ್ಟಿ ಆಗುವಂಥದ್ದು. ಇನ್ನೊಂದೇನು, ಬ್ರಹ್ಮನ ಸೃಷ್ಟಿ. ಈಗ ಭಗವಂತ ಮಾಡುವಂಥ ಸೃಷ್ಟಿ ಕಾರ್ಯವನ್ನು ಮಹಾಕಲ್ಪ ಅಂತ ಕರೀತಾರೆ. ಬ್ರಹ್ಮ ಸೃಷ್ಟಿ ಮಾಡ್ತಾನಲ್ಲ ಆ ಭೌತಿಕ ಘಟಕಗಳು, ಅದನ್ನು ವಿಕಲ್ಪ ಅಂತ ಕರೆದಿದ್ದಾರೆ. ಮತ್ತು ಜೀವಿತದ ಕಾಲದಲ್ಲಿ ಪ್ರತಿ ದಿನವನ್ನು ಕೂಡ
ಅಂದರೆ ಬ್ರಹ್ಮನ ಒಂದೊಂದು ದಿನ, ಪ್ರತಿ ದಿನವನ್ನು ಕೂಡ ಒಂದು ಕಲ್ಪ ಅಂತ ಕರೆದಿದ್ದಾರೆ. ಅದಕ್ಕೋಸ್ಕರನೇ ಬ್ರಹ್ಮನ ಪ್ರತಿದಿನನೂ ಒಂದು ಕಲ್ಪ ಅಂತ ಕರೆದಿದ್ದಾರೆ. ಅಂದರೆ ನಮ್ಮ ಒಂದು ಕಲ್ಪ ಬ್ರಹ್ಮನಿಗೆ ಒಂದು ದಿನದ ಲೆಕ್ಕ ಬರುತ್ತೆ. ಮತ್ತು ಆ ರೀತಿ ಬ್ರಹ್ಮನ ದಿನಗಳ ಲೆಕ್ಕವನ್ನು ತಗೊಂಡಾಗ 30 ಕಲ್ಪಗಳಿದೆ ಅಂತ ಹೇಳ್ತಾರೆ. ಭಗವದ್ಗೀತೆಯಲ್ಲಿ ಇದು ಕೂಡ ಹೀಗೆ ಸಮರ್ಥಿತವಾಗಿದೆ. 8ನೇ ಅಧ್ಯಾಯ 17ನೇ ಶ್ಲೋಕ. ಸಹಸ್ರಯುಗ ಪರ್ಯಂತಂ ಅಹರ್ಯದ್ ಬ್ರಹ್ಮಣೋ ವಿದುಹು ರಾತ್ರಿಂ ಯುಗ ಸಹಸ್ರಾಂತಂ ತೇಹೋ ರಾತ್ರ ವಿದೋ ಜನಾಃ. ಅಂದರೆ ಏನು, ಬ್ರಹ್ಮನ ಒಂದು ದಿನವನ್ನು ಯುಗ ಅಂತಾರೆ, ಮತ್ತು ರಾತ್ರಿಯನ್ನು ಕೂಡ ಯುಗ ಅಂತಾರೆ. ಈ ರೀತಿ 30 ಕಲ್ಪಗಳಿರುತ್ತೆ. ಊರ್ಧ್ವಲೋಕ ವ್ಯವಸ್ಥೆಯಲ್ಲಿ ಒಂದು ಪೂರ್ಣ ದಿನ ಮತ್ತು ರಾತ್ರಿಯ ಅವಧಿಯ ಭೂಮಿಯ ಮೇಲಿನ 1 ವರ್ಷಕ್ಕೆ ಸಮವಾಗಿದೆ. ಇದು ಆಧುನಿಕ ವಿಜ್ಞಾನಿಯಿಂದ ಕೂಡ ಅಂಗೀಕೃತವಾಗಿದೆ ಮತ್ತು ಗಗನಯಾತ್ರಿಗಳಿಂದ ಪ್ರಾಮಾಣಿತವಾಗಿದೆ. ಅದರಂತೆಯೇ ಅದಕ್ಕಿಂತ ಉನ್ನತ ಪ್ರಾಂತದ ಲೋಕ ವ್ಯವಸ್ಥೆಯಲ್ಲಿ ಹಗಲು ಮತ್ತು ರಾತ್ರಿಯ ಅವಧಿಯು ಸ್ವರ್ಗಲೋಕಗಳಲ್ಲಿ ಇರುವುದಕ್ಕಿಂತ ಸ್ವಲ್ಪ ಹೆಚ್ಚಾಗಿರುತ್ತದೆ. ಸ್ವರ್ಗಲೋಕದ ಪಂಚಾಂಗಗಳ ಪ್ರಕಾರ 4 ಯುಗಗಳನ್ನು ಲೆಕ್ಕ ಹಾಕಲಾಗಿದೆ. ಅದರಂತೆ ಸ್ವರ್ಗಲೋಕಗಳ 12,000 ವರ್ಷಗಳಾಗುತ್ತವೆ. ಇದನ್ನು ದಿವ್ಯ ಯುಗವೆಂದು ಕರೆಯಲಾಗಿದೆ. 1,000 ದಿವ್ಯ ಯುಗಗಳು ಬ್ರಹ್ಮನ ಒಂದು ದಿನವಾಗುತ್ತದೆ. ಬ್ರಹ್ಮನ ಒಂದು ದಿನದ ಸೃಷ್ಟಿಯನ್ನು ಕಲ್ಪ ಎಂದು ಕರೆಯಲಾಗಿದೆ ಮತ್ತು ಬ್ರಹ್ಮನ ಸೃಷ್ಟಿಯನ್ನು ವಿಕಲ್ಪ ಎನ್ನಲಾಗಿದೆ. ವಿಷ್ಣುವಿನ ಉಸಿರಾಟದಿಂದ ವಿಕಲ್ಪಗಳು ಸಂಭವಿಸಿದಾಗ ಅದನ್ನು ಮಹಾಕಲ್ಪವೆಂದು ಕರೆಯಲಾಗಿದೆ. ಮಹಾಕಲ್ಪಗಳು, ವಿಕಲ್ಪಗಳು ಮತ್ತು ಕಲ್ಪಗಳ ಕ್ರಮವಾದ ಮತ್ತು ವ್ಯವಸ್ಥಿತವಾದ ಕಾಲಚಕ್ರಗಳಿವೆ. ಅವುಗಳ ವಿಚಾರದಲ್ಲಿ ಪರೀಕ್ಷಿತ ಮಹಾರಾಜನ ಪ್ರಶ್ನೆಗೆ ಉತ್ತರವಾಗಿ ಶುಕಮುನಿಗಳು ಸ್ಕಂದ ಪುರಾಣದ ಪ್ರಭಾಸ ಖಂಡದಲ್ಲಿ ಉತ್ತರ ನೀಡಿದ್ದಾರೆ. ನೋಡಿ, ಇಲ್ಲಿ ಕಲ್ಪ, ವಿಕಲ್ಪ, ಮಹಾಕಲ್ಪ ಇದೆಲ್ಲ ಹೇಗಾಗತ್ತೆ ಅನ್ನೋದ್ರ ಬಗ್ಗೆ ಪೂರ್ತಿಯಾಗಿ ಇಲ್ಲಿ ವಿವರಣೆಯನ್ನ ಕೊಟ್ಟಿದ್ದಾರೆ. ಈಗ ಊರ್ಧ್ವಲೋಕಗಳು ಅಂದರೆ ಈ ಭೂಲೋಕವನ್ನ ಬಿಟ್ಟು ಇದಕ್ಕಿಂತ ಮೇಲಿನ ಲೋಕಗಳನ್ನ ಊರ್ಧ್ವಲೋಕಗಳು ಅಂತ ಹೇಳ್ತಾರೆ. ಆ ಊರ್ಧ್ವಲೋಕ ವ್ಯವಸ್ಥೆಯಲ್ಲಿ ಏನು, ಒಂದು ಪೂರ್ಣ ದಿನ ಮತ್ತು ರಾತ್ರಿ ಅವಧಿ ಇದೆಯಲ್ಲ, ಅದು ಈ ನಮ್ಮ ಭೌತಿಕ ಪ್ರಪಂಚ ಇದೆಯಲ್ಲ ಭೂಮಿ, ಇಲ್ಲಿ ನಮಗೆ ಒಂದು ಪೂರ್ಣ ವರ್ಷ ಆಗತ್ತಲ್ಲ, ಅದಕ್ಕೆ ಸಮ. ಅಂದರೆ ಏನು, ನಮ್ಮ ಒಂದು ವರ್ಷ ಊರ್ಧ್ವಲೋಕಗಳಲ್ಲಿ ಒಂದು ದಿನ ಅಂತ ನಾವು ತಿಳ್ಕೋಬೇಕು. ಇದು ಬರೀ ವೇದಗಳಲ್ಲಿ ಅಥವಾ ಧರ್ಮಗ್ರಂಥಗಳಲ್ಲಿ ಅಷ್ಟೇ ಹೇಳಿಲ್ಲ, ಆಧುನಿಕ ವಿಜ್ಞಾನಿಗಳು ಕೂಡ ಇದನ್ನ ಒಪ್ಕೊಂಡಿದ್ದಾರೆ. ಮತ್ತು ಗಗನಯಾತ್ರಿಗಳು ಅಂದರೆ ಮೇಲಿನ ಲೋಕಗಳಿಗೆ ಹೋಗಿ ಬಂದಿದ್ದಾರಲ್ಲ, ಅವರು ಕೂಡ ಇದನ್ನ ಪ್ರಮಾಣೀಕೃತ ಮಾಡಿದ್ದಾರೆ. ಅದೇ ರೀತಿ ಅದಕ್ಕಿಂತ ಉನ್ನತ ಲೋಕ ಇರುತ್ತೆ ಅಂತ ಇಟ್ಕೊಳ್ಳಿ. ಈಗ ಚಂದ್ರಲೋಕದವರೆಗೂ ಹೋಗಿದ್ದಾರೆ. ಅಷ್ಟೇ ಅಲ್ಲ, ಅದಕ್ಕಿಂತ ಇನ್ನೂ ಬೇಕಾದಷ್ಟು ಲೋಕಗಳಿದೆಯಲ್ಲ, ಅಲ್ಲಿಗೆ ಹೋಗ್ತಾ ಇದ್ದಂಗೆ ಈ ಅವಧಿ ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ. ಅಂದರೆ ಉನ್ನತ ಪ್ರಾಂತದ ಲೋಕ ವ್ಯವಸ್ಥೆಯಲ್ಲಿ ಹಗಲು ಮತ್ತು ರಾತ್ರಿಯ ಅವಧಿ ಸ್ವರ್ಗಲೋಕಗಳಲ್ಲಿ ಇರೋದಕ್ಕಿಂತ ಇನ್ನೂ ಸ್ವಲ್ಪ ಹೆಚ್ಚಾಗೇ ಇರುತ್ತೆ. ಸ್ವರ್ಗಲೋಕದ ಪಂಚಾಂಗದ ಪ್ರಕಾರ 4 ಯುಗಗಳನ್ನು ಲೆಕ್ಕ ಹಾಕಿದ್ದಾರೆ. ಅಂದರೆ 4 ಯುಗಗಳು ಒಂದಕ್ಕೆ ಸಮ ಅನ್ನೋ ರೀತಿ, ಅಂದರೆ ಅಲ್ಲಿ ಅಷ್ಟಿದೆ. ಅಂದರೆ ಏನು, ಒಂದೊಂದು ಗ್ರಹಗಳು ಒಂದೊಂದು ಲೋಕಗಳಿಗೂ ಕೂಡ ಅದರ ಒಂದು ಟೈಮ್ ಪೀರಿಯಡ್ ಇರುತ್ತಲ್ಲ, ಅದು ಹೆಚ್ಚು ಕಡಿಮೆ ಇರುತ್ತೆ. ಇನ್ನು ಊರ್ಧ್ವಲೋಕಗಳು ಹೋಗ್ತಾ ಹೋಗ್ತಾ ಅದರ ಅವಧಿ ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ. ಅಂದರೆ 4 ಯುಗಗಳು ಅಂತಂದರೆ ಸ್ವರ್ಗಲೋಕಗಳ 12,000 ವರ್ಷಗಳಾಗುತ್ತೆ. ಇದನ್ನು ದಿವ್ಯ ಯುಗ ಅಂತ ಕರೀತಾರೆ. 1,000 ದಿವ್ಯ ಯುಗಗಳು ಸೇರಿದ್ರೆ ಬ್ರಹ್ಮನ ಒಂದು ದಿನ ಆಗುತ್ತೆ. ಬ್ರಹ್ಮನ ಒಂದು ದಿನದ ಸೃಷ್ಟಿಯನ್ನು ಏನಂತ ಕರೀತಾರೆ, ಕಲ್ಪ ಅಂತ ಕರೀತಾರೆ. ಬ್ರಹ್ಮನ ಸೃಷ್ಟಿಯನ್ನ ವಿಕಲ್ಪ ಅಂತ ಕರೆದಿದ್ದಾರೆ. ಆಯ್ತಾ, ಈಗ ಬ್ರಹ್ಮನ ಒಂದು ದಿನವನ್ನ ಕಲ್ಪ ಅಂತಾರೆ. ಅದೇ ಬ್ರಹ್ಮನ ಒಂದು ಸೃಷ್ಟಿ ಅಂದ್ರೆ ಅವನು ಫುಲ್ಲು ಸೃಷ್ಟಿಯಾಗಿ ಲಯವಾಗೋದು ಕಂಪ್ಲೀಟ್ ಆಗುತ್ತಲ್ಲ, ಅದನ್ನ ವಿಕಲ್ಪ ಅಂತ ಕರೆದಿದ್ದಾರೆ. ಇನ್ನ ಇದೆಲ್ಲ ಹೇಗೆ ಬಂತು, ಈ ಗ್ರಹಗಳಾಗಿರ್ಬೋದು, ಈ ಲೋಕಗಳೆಲ್ಲ ಹೇಗೆ ಬಂತು ಅಂತಂದ್ರೆ ವಿಷ್ಣುವಿನ ಉಸಿರಾಟದಿಂದ ಅಲ್ವಾ. ಸೊ ವಿಷ್ಣುವಿನ ಉಸಿರಾಟದಿಂದ ಈ ವಿಕಲ್ಪಗಳು ಸಂಭವಿಸುತ್ತಲ್ಲ, ಅಂದ್ರೆ ಅದೆಲ್ಲ ಬರುತ್ತಲ್ಲ, ಅದನ್ನ ಮಹಾಕಲ್ಪ ಅಂತ ಕರೆದಿದ್ದಾರೆ. ಈಗ ಗೊತ್ತಾಯ್ತಲ್ವಾ, ನಮ್ಮ ಒಂದು ಕಾಲಾವಧಿ ಇದೆಯಲ್ಲ, ಅಂದರೆ ಲಯವಾಗೋದು, ಸೃಷ್ಟಿಯಾಗಿ ಲಯವಾಗೋದು, ಅದನ್ನು ಕಲ್ಪ ಅಂತ ಕರೀತಾರೆ. ಬ್ರಹ್ಮನ ಸೃಷ್ಟಿ ಲಯವಾಗೋದನ್ನ ವಿಕಲ್ಪ ಅಂತ ಕರೀತಾರೆ. ಭಗವಂತನಿಂದ ಈ ವಿಕಲ್ಪಗಳೆಲ್ಲ ಹೊರಗಡೆ ಬರುತ್ತಲ್ಲ, ಅಂದರೆ ಸೃಷ್ಟಿಯಾಗುತ್ತಲ್ಲ, ಅದನ್ನು ಮಹಾಕಲ್ಪ ಅಂತ ಕರೀತಾರೆ. ಈ ರೀತಿ ಮಹಾಕಲ್ಪ, ವಿಕಲ್ಪ, ಕಲ್ಪ
ಈ ರೀತಿ ಒಂದು ವ್ಯವಸ್ಥಿತವಾದಂತಹ ಕಾಲಚಕ್ರ ಅಂತ ಹೇಳ್ತಾರೆ. ಮತ್ತು ಇದರ ಬಗ್ಗೆ ಪರೀಕ್ಷಿತ ಮಹಾರಾಜ ಪ್ರಶ್ನೆಗಳನ್ನು ಕೇಳ್ತಾನೆ ಶುಕಮುನಿಗಳಿಗೆ. ಅದನ್ನು ಸ್ಕಂದ ಪುರಾಣದಲ್ಲಿ ಪ್ರಭಾಸ ಖಂಡದಲ್ಲಿ ಅದಕ್ಕೆ ಉತ್ತರವನ್ನು ಶುಕಮುನಿಗಳು ಕೊಟ್ಟಿದ್ದಾರೆ. ಆ ಶ್ಲೋಕವನ್ನು ನಾನು ಒಂದ್ಸರಿ ಓದ್ತೀನಿ, ಯಾಕಂದರೆ ನಾವು ಏನು ಕೇಳಿರೋದಿಲ್ಲ, ಸೊ ಅದಕ್ಕೋಸ್ಕರ ಒಂದ್ಸರಿ ಅದನ್ನು ಕೇಳೋಣ. ಪ್ರಥಮ ಶ್ವೇತಕಲ್ಪಶ್ಚ ದ್ವಿತೀಯೋ ನೀಲಲೋಹಿತಃ ವಾಮದೇವಸ್ತ್ರೀತಿಯಸ್ತು ತಥೋ ಗಾಥಾಂತರೋಪರಃ ರೌರವ ಪಂಚಮ ಪ್ರೋಕ್ತ ಷಷ್ಠ ಪ್ರಾಣ ಇತಿ ಸ್ಮೃತಃ ಸಪ್ತಮೋತ ಬೃಹತ್ ಕಲ್ಪ ಕಂದರ್ಪೋಷ್ಟಮ ಉಚ್ಯತೆ ಸದ್ಯೋಥ ನವಮ ಕಲ್ಪ ಈಶಾನೋ ದಶಮ ಸ್ಮೃತಃ ಧ್ಯಾನ ಏಕಾದಶ ಪ್ರೋಕ್ತಸ್ತಥಾ ಸಾರಸ್ವತೋಪರಃ ತ್ರಯೋದಶ ಉದಾನಸ್ತು ಗರುಡೋಥ ಚತುರ್ದಶಃ ಕೌರ್ಮ ಪಂಚದಶೋಜ್ಞೇಯ ಪೌರ್ಣಮಾಸಿ ಪ್ರಜಾಪತೇಃ ಷೋಡಶೋ ನಾರಸಿಂಹಸ್ತು ಸಮಾಧಿಸ್ತು ತತೋಪರಃ ಅಗ್ನೇಯೋ ವಿಷ್ಣುಜಃ ಸೌರ ಸೋಮಕಲ್ಪಸ್ತತೋಪರಃ ದ್ವಾವಿಂಶೋ ಭಾವನ ಪ್ರೋಕ್ತ ಸಪುಮಾನ್ ಇತಿ ಚಾಪರಃ ವೈಕುಂಠಶ್ಚಾರ್ಷ್ವಿಷಸ್ತದ್ವದ್ವಲೀ ಕಲ್ಪಸ್ತತೋಪರಃ ಸಪ್ತವಿಂಶೋಥ ವೈರಾಜೋ ಗೌರೀ ಕಲ್ಪಸ್ತಥಾಪರಃ ಮಾಹೇಶ್ವರಸ್ತಥಾ ಪ್ರೋಕ್ತಸ್ತ್ರಿಪುರೋ ಯತ್ರ ಘಾತಿತಃ ಪಿತೃಕಲ್ಪಸ್ತಥಾ ಚಾಂತೆ ಯಃ ಕುರುರ್ ಬ್ರಹ್ಮಣ ಸ್ಮೃತ. ನೋಡಿ, ಇದು ಶ್ಲೋಕಗಳು. ಈಗ ಇದರ ಅರ್ಥ ಏನು ಅಂತಂದ್ರೆ, ಕಲ್ಪಗಳ ಹೆಸರುಗಳನ್ನ ಕೊಟ್ಟಿದ್ದಾರೆ. ಆದ್ದರಿಂದನೇ ಬ್ರಹ್ಮನ 30 ಕಲ್ಪಗಳು ಯಾವುದು ಅಂತ ಇಲ್ಲಿ ಹೇಳಿರುವಂಥದ್ದು. ಯಾವುದು ಅಂತ ಒಂದ್ಸರಿ ಕೇಳಿಸ್ಕೊಳ್ಳೋಣ. 30 ಕಲ್ಪಗಳು ಯಾವುದು ಅಂತ. ಶ್ವೇತಕಲ್ಪ, ನೀಲಲೋಹಿತ, ವಾಮದೇವ, ಗಥಾಂತರ, ರೌರವ, ಪ್ರಾಣ, ಬೃಹತ್ ಕಲ್ಪ, ಕಂದರ್ಪ, ಸದ್ಯೋತ, ಈಶಾನ, ಧ್ಯಾನ, ಸಾರಸ್ವತ, ಉದಾನ, ಗರುಡ, ಕೌರ್ಮ, ನಾರಸಿಂಹ, ಸಮಾಧಿ, ಅಗ್ನೇಯ, ವಿಷ್ಣುಜಿ, ಸೌರ, ಸೋಮಕಲ್ಪ, ಭಾವನ, ಸುಪುಮ, ವೈಕುಂಠ, ಅರ್ಚಿಷ, ವಲೀಕಲ್ಪ, ವೈರಾಜ, ಗೌರೀಕಲ್ಪ, ಮಾಹೇಶ್ವರ, ಪೈತೃಕಲ್ಪ, ಇಷ್ಟು 30 ಕಲ್ಪಗಳ ಹೆಸರುಗಳನ್ನು ಕೊಟ್ಟಿದ್ದಾರೆ. ಇವು ಬ್ರಹ್ಮನ ದಿನಗಳು ಮಾತ್ರ ಆಗಿವೆ. ಅವನು ತಿಂಗಳು ಮತ್ತು ವರ್ಷಗಳಂತೆ 100 ವರ್ಷಗಳವರೆಗೆ ಜೀವಿಸಬೇಕು. ಆದ್ದರಿಂದ ಕಲ್ಪಗಳಲ್ಲಿಯೇ ಎಷ್ಟು ಸೃಷ್ಟಿಗಳಿವೆ ಎಂಬುದನ್ನು ನಾವು ಊಹಿಸಬಹುದು. ಅನಂತರ ಮತ್ತೆ ವಿಕಲ್ಪಗಳಿವೆ. ಅವು ಬ್ರಹ್ಮ ಸಂಹಿತೆಯಲ್ಲಿ ಯಸ್ಯೈಕ ನಿಶ್ವಸಿತ ಕಾಲಂ ಅಥಾವಲಂಬ್ಯ ಜೀವಂತಿ ಲೋಮ ವಿಲಜಾ ಜಗದಂಡನಾಥಾಹ ಅಂತ ಹೇಳಿದಂತೆ ಮಹಾವಿಷ್ಣುವಿನ ಉಸಿರಾಟದಿಂದ ಉತ್ಪನ್ನವಾಗುತ್ತವೆ. ಮಹಾವಿಷ್ಣುವಿನ ಉಸಿರಾಟದ ಅವಧಿಯಲ್ಲಿ ಮಾತ್ರ ಬ್ರಹ್ಮರು ಜೀವಿಸುತ್ತಾರೆ. ಆದ್ದರಿಂದ ವಿಷ್ಣುವಿನ ಉಚ್ಛ್ವಾಸ ಮತ್ತು ನಿಶ್ವಾಸಗಳೇ ಮಹಾಕಲ್ಪಗಳಾಗಿವೆ. ಇವೆಲ್ಲವೂ ದೇವೋತ್ತಮ ಪರಮಪುರುಷನ ಕಾರಣದಿಂದ ಆಗುತ್ತವೆ, ಏಕೆಂದರೆ ಬೇರೆ ಯಾರೂ ಸೃಷ್ಟಿಗಳ ಒಡೆಯರಲ್ಲ. ಇಲ್ಲಿ ಒಂದೊಂದನ್ನ ಅರ್ಥ ಮಾಡ್ಕೊಳ್ತಾ ಹೋಗೋಣ. ಸ್ವಲ್ಪ ಅರ್ಥ ಮಾಡ್ಕೊಳ್ಳೋದಕ್ಕೆ ನಮಗೆ ಕಷ್ಟ ಆಗ್ಬೋದು, ಆದರೆ ಪ್ರಯತ್ನ ಮಾಡಿದ್ರೆ ಆಗುತ್ತೆ. ಇಲ್ಲಿ 30 ಕಲ್ಪಗಳ ಹೆಸರುಗಳನ್ನು ಕೊಟ್ಟಿದ್ದಾರೆ. ಇದು ಬ್ರಹ್ಮನ ಒಂದು ದಿನದಲ್ಲಿ ಬರುವಂಥದ್ದು. ಇದಲ್ಲದೆ ಈಗ 30 ಕಲ್ಪಗಳು ಒಂದು ದಿನದಲ್ಲಿ ಬರುತ್ತೆ ಅಂತಂದ್ಮೇಲೆ ಇದು ಬ್ರಹ್ಮನ ದಿನ ಮಾತ್ರ. ಇನ್ನು ಅವನ ತಿಂಗಳಿದೆ, ವರ್ಷಗಳಿದೆ. ಈ ರೀತಿ ಬ್ರಹ್ಮ 100 ವರ್ಷಗಳವರೆಗೆ ಜೀವಿಸಿರ್ತಾನೆ. ಅಂದ್ರೆ ಈಗ ನಮಗೆ ಹೇಗೆ 100 ವರ್ಷ ಆಯಸ್ಸಿದೆಯೋ ಹಾಗೆ ಬ್ರಹ್ಮನ ಜೀವಿತಾವಧಿ ಬಂದು 100 ವರ್ಷ. ಆದರೆ ನಮ್ಮ 100 ವರ್ಷಕ್ಕೂ ಬ್ರಹ್ಮನ 100 ವರ್ಷಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ. ಅವನ 100 ವರ್ಷ ತುಂಬಾ ದೊಡ್ಡದಾಗಿರತ್ತೆ. ಹೇಗೆ ಅಂತಂದ್ರೆ ನಮ್ಮ ಒಂದು ಕಲ್ಪ ಅಂದ್ರೆ ನಮ್ಮ ಒಂದು ಸೃಷ್ಟಿ ಮತ್ತೆ ಲಯವಾಗುವಂತಹ ಒಂದು ಪೀರಿಯಡ್ ಇದೆಯಲ್ಲ, ಅದು ಬ್ರಹ್ಮನ ಒಂದು ದಿನ ಮಾತ್ರ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೋಸ್ಕರನೇ ಕಲ್ಪಗಳಲ್ಲೇ ಎಷ್ಟು ಸೃಷ್ಟಿ ಅನ್ನೋದನ್ನ ನಾವು ಊಹಿಸ್ಕೊಳ್ಬೇಕೀಗ. ಆಮೇಲೆ ಇಂಥ ಮತ್ತೆ ವಿಕಲ್ಪಗಳಿದೆ, ಅದು ಬ್ರಹ್ಮ ಸಂಹಿತೆಯಲ್ಲಿ ಹೇಳಿದ್ದಾರೆ. ಏನು ಅಂತಂದ್ರೆ ಇಂಥ ವಿಕಲ್ಪಗಳು ಮಹಾವಿಷ್ಣುವಿನ ಉಸಿರಾಟದಿಂದ ಉತ್ಪನ್ನ ಆಗ್ತಾ ಇರುತ್ತೆ. ಅಂದ್ರೆ ಆ ವಿಷ್ಣು ಉಸಿರನ್ನ ಬಿಟ್ಟಾಗ ವಿಕಲ್ಪಗಳೆಲ್ಲ ಹೊರಗಡೆ ಬರುತ್ತೆ, ಮತ್ತೆ ಉಸಿರನ್ನ ತಗೊಂಡಾಗ ಎಲ್ಲ ವಿಕಲ್ಪಗಳು ಒಳಗಡೆ ಹೋಗುತ್ತೆ. ಅಂದ್ರೆ ಅರ್ಥ, ಮಹಾವಿಷ್ಣು ಉಸಿರಾಟ ಆಡ್ತಾನಲ್ಲ ಆಗ ಮಾತ್ರ ಬ್ರಹ್ಮಂದ್ರು ಜೀವಿಸಿರ್ತಾರೆ. ಯಾವಾಗ ಅವನು ಉಸಿರಾಟವನ್ನ ತಗೊಳ್ತಾನೋ ಅವಾಗೆಲ್ಲ ಬ್ರಹ್ಮರು ಸತ್ತು ಹೋಗ್ತಾರೆ. ಅದಕ್ಕೋಸ್ಕರ ಇಲ್ಲಿ ಹೇಳ್ತಾ ಇದ್ದಾರೆ ವಿಷ್ಣುವಿನ ಉಚ್ಛ್ವಾಸ ಮತ್ತೆ ನಿಶ್ವಾಸ ಇದೆಯಲ್ಲ, ಇದೇ ಮಹಾಕಲ್ಪಗಳು ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ.
ಅಂದರೆ ಇದೆಲ್ಲವೂ ಕೂಡ ಭಗವಂತನ ಕಾರಣದಿಂದ ಆಗ್ತಾ ಇದೆ. ಈಗ ನಾವೇನಾದರೂ ಹುಡುಕೊಂಡೋಗ್ಲಿ, ಮೂಲ ಕಾರಣ ಯಾರು ಅಂತಂದರೆ ಭಗವಂತ. ಅದಕ್ಕೆ ಸರ್ವ ಕಾರಣಗಳ ಕಾರಣಕರ್ತ ಅಂತ ಅವನನ್ನು ಹೇಳ್ತಾರೆ. ಈಗ ನಮ್ಮ ಜೀವನವನ್ನು ತಗೊಂಡ್ರು ಕೂಡ ಇದರ ಮೂಲ ಹುಡುಕ್ತಾ ಹೋದರೆ ಅಲ್ಲಿ ಭಗವಂತನೇ ಸಿಗೋದು ನಮಗೆ. ಸೊ ಇದರಿಂದ ನಾವು ಒಂದು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಏನು ಅಂತಂದರೆ ಎಲ್ಲದಕ್ಕೂ ಕಾರಣಕರ್ತ ಭಗವಂತನೇ, ಎಲ್ಲವನ್ನ ಸೃಷ್ಟಿ ಮಾಡಿರುವಂಥದ್ದು ಭಗವಂತನೇ, ಬೇರೆ ಯಾರೂ ಸೃಷ್ಟಿ ಮಾಡಿಲ್ಲ. ಮತ್ತು ಅದಕ್ಕೋಸ್ಕರನೇ ಎಲ್ಲರ ಒಡೆಯ, ಅಂದರೆ ಎಲ್ಲ ಸೃಷ್ಟಿಗಳ ಒಡೆಯ ಅವನೇನೆ, ಬೇರೆ ಯಾರೂ ಅಲ್ಲ ಅನ್ನೋದು ಈ ಒಂದು ಶ್ಲೋಕದಿಂದ ನಾವು ತಿಳ್ಕೊಬೋದು. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.